ಗೈಸ್, ಭಾನುವಾರ ಬ್ಲಾಗ್ ನೋಡಿ ನನಗೆ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಭಾನುವಾರ ನಾನು ಏನೇನು ಮಾಡಿದ್ದೀನಿ ಅಂತ ನೋಡಿ ನೀವು. ಫಸ್ಟು ಚಿಕನ್ ಅಂಗಡಿಗೆ ಹೋಗೋಣ ಬನ್ನಿ ನೋಡಿ. ಚಿಕನ್ ತಗೊಬಂದ್ಮೇಲೆ ಬೇರೆ ವಿಷಯ ನೋಡೋಣ. ಸೊ ಗೈಸ್, ಚಿಕನ್ ಅಂಗಡಿಗೆ ಬಂದಿದ್ದೀವಿ. 1.5 kg ಚಿಕನ್ ಹೇಳಿದ್ದೀನಿ. ಕೋಳಿ ತೂಕ ಮಾಡಿದ್ವಿ, 1.5 kg ಮೇಲೆ ಬಂತು. ತೂಕ ಹಾಕ್ಸಿದ್ವಿ, ಕಟ್ ಮಾಡೋಕೆ ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ವಾರಕ್ಕೆ ಹೋಗಿ ಬರೋದಿನಲ್ಲ ನಾನು. ಬನ್ನಿ ಆಯ್ತು ನೋಡಿ, ನಮ್ಮವನ ಸ್ಮೈಲು ಖುಷಿ. ಇವತ್ತು ಒಂದು ಕೋಳಿ ಹಾಕ್ಸಿದ್ದೀನಿ, 1.5 kgದು. ಎತ್ಕೊಂಡು ಮುಂದೆ ಫಾಸ್ಟಾಗಿ ಹೋಯ್ತು. ಹೊಟ್ಟೆ ಹಸಿತೈತೆ ಅವನಿಗೆ. ಟೈಮು 9 ಗಂಟೆ ಆಗಿದೆ. ಇವಾಗ ಹೋಗಿ ಮತ್ತೆ ರೆಡಿ ಮಾಡೋಕ್ಕೆ 1 ಅವರ್ ಬೇಕು. ಅದಕ್ಕೆ ಅರ್ಜೆಂಟಾಗಿ ಹೋಯ್ತವನ. ನನ್ನ ಬಿಟ್ಟು ಓಡೋಯ್ತವನ. ನಮ್ಮ ಹುಡುಗಂದು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಇದು. ಇವಾಗ ಚೆನ್ನಾಗಿ ತಿಂದವನಲ್ಲ, ಅದು ಅರ್ಗಕ್ಕೆ ಏನೋ ಒಂದು ಕೆಲಸ ಮಾಡ್ತಾವ್ರೆ ಇವಾಗ ಇಬ್ಬರು ಸೇರಿಕೊಂಡು. ಅದೆಲ್ಲ ಗಲೀಜಾಗೈತೆ, ಇವಾಗ ತೊಳಿತಾರೆ. ಬಟ್ಲು ಗಲೀಜಾಗ ಹೊಡೆದೋಡಿ ನೋಡ್ಬಾರ್ಕಂಟ ಏನೋ ಒಂದು ಕೆಲಸ ಮಾಡ್ತಾರೆ ಇವಾಗ. ತಿಂದಿರೋದೆಲ್ಲ ಅರಗಬೇಕು ಇವಾಗ, ಅದಕ್ಕೆ ಕ್ಲೀನ್ ಮಾಡ್ತಾರೆ. ಮೊನ್ನೆ ನೋಡಿ ನಮ್ಮ ಫ್ರೆಂಡ್ ಗಾಡಿ ಎತ್ಕೊಂಡೋಗಿ ಹೆಂಗೆ ಬಿಸಾಕಿರೋದು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಫುಲ್ ಕ್ರ್ಯಾಚಸ್ಸು. ಇಲ್ಲೆಲ್ಲ ಉಜ್ಬಿಟ್ಟೈತೆ. ಆಮೇಲೆ ತಿರ್ಗಾ ಇಲ್ಲೆಲ್ಲ ಉಜ್ಬಿಟ್ಟೈತೆ. ಗಾಡಿ ನೋಡಿ ಬೇಜಾರಾಗ್ತಾಯಿದೆ ನನಗೆ. ಗಾಡಿ ನೋಡಿದ್ರೆ ಫುಲ್ ಇಲ್ಲೆಲ್ಲ ಈ ಸ್ಟೀಲ್ದು SS ಐತಲ್ಲ, SS ಫುಲ್ಲು ಉಜ್ಬಿಟ್ಟೈತೆ. ಆಮೇಲೆ ಫ್ರಂಟ್ ಬ್ರೇಕ್ದು ಎಲ್ಲ ಉಜ್ಬಿಟ್ಟೈತೆ. ಒಂಥರ ಸೌಂಡ್ ಬರ್ತದೆ, ಏನು ಮಾಡೋಕ್ಕಾಗಲ್ಲ. ರೆಡಿ ಮಾಡಿಸ್ಕೋಬೇಕು ನಿಧಾನಕ್ಕೆ. ಚೇರ ಹೇಳು, ಮಾಡಿಸ್ಕೊಳ್ಳೋಣ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ. ಮಿರರ್ಗೆ ಏನಾಗಿಲ್ಲ, ಬಟ್ ಲೈಟಾಗಿ ಯೂಸ್ ಐತೆ ಮಿರರ್ಗೆ. ಜಾಸ್ತಿ ಏಟಾಗಿರೋದು ಅಂದರೆ ಈ SS ಜಾಸ್ತಿ ಏಟಾಗಿರೋದು. ಈ ಸೇಫ್ಟಿ ಗಾರ್ಡ್ SS ಇಲ್ಲ ಅಂದರೆ ಗಾಡಿ ಫುಲ್ ಎಲ್ಲ ಉಜ್ಬಿಟ್ಟಿರೋದಿಲ್ಲಲ್ಲ. ಅದು ಇರೋದ್ರಿಂದ ಸ್ವಲ್ಪ ಗಾಡಿಗೆ ಏನಾಗಿಲ್ಲ. ಇಲ್ಲಿ ಸ್ವಲ್ಪ ಲೈಟಾಗಿ ಉಜ್ಜೈತೆ ಅನಿಸುತ್ತೆ. ಕಳಿಸ್ಬೇಕು, ನನ್ನ ಮಗಳಿಗೆ ಕಳಿಸ್ತೀನಿ ಗಾಡಿ. ಟ್ರೈನಿಂಗ್ ಕೊಡ್ತೀನಿ ಇವಾಗಲಿಂದಾನೆ ನಿಧಾನಕ್ಕೆ. ಹೆಂಗೆ ಓಡಿಸ್ತದಂತ ನೋಡೋಣ. ಇವನು ಓಡಿಸ್ಬೇಕಂದ್ರೆ ಸುಮಾರು ದಿನ ಬೇಕಿನ್ನು. ನೋಡಿ ಏನು ಪ್ರಯೋಗ ಮಾಡ್ತಾನೆ. ಬಾಟ್ಲಲ್ಲಿರೋ ಏರು ಬಾಲ್ ಏರಿಸ್ತಾನೆ. ಫುಲ್ ಆಗೋಯ್ತು. ಹಾಂ, ಈ ಥರ ಕೆಲಸಗಳು ಮಾಡೋದು. ತಲೆ ಹೆಂಗಂಗೆ ಓಡುತ್ತಾ ನೋಡಿ ಒಂದು. ಏನು ಮ್ಯಾಜಿಕ್ ಮಾಡ್ತಾನೆ. ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ರೆ ಇದಲ್ಲ? ಹಾಂ ಹಾಂ, ಮತ್ತು ಯಾರು ಹೇಳಿದ್ರೆ ಹಂಗಾದ್ರೆ ಏರೋಗುತ್ತೆ ಅಂತ ಬಾಲ್ಗೆ? ಮ್ಯಾಜಿಕ್ ಹಾಂ. ಫುಲ್ ಆಯ್ತಾ? ನಮ್ಮ ಕರಿಯನ್ಗೆ ಹಾಕೋಣ. ಎಷ್ಟೊತ್ತಾಯ್ತು ಚಿಕನ್ ತಗೊಂಬಂದಂಗೆ ವೆಯ್ಟ್ ಮಾಡ್ತಾನೆ. ಬಟ್ ಇವಾಗ ತಿಂದಿರೋದು ಪೀಸ್ ಮೂಳೆ ಆಗ್ತಾಯಿದ್ದೀವಿ. ಆಮೇಲೆ ನೋಡೋಣ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋಯ್ತು. ನಮ್ಮ ಚಿಂಟು ಸುಮಾರು ಖರ್ಚು ಮಾಡಿದೆ ನಾನು, ಬಟ್ ಉಳಿಲಿಲ್ಲ. 7,000 ಖರ್ಚು ಮಾಡಿದೆ ಹಾಸ್ಪಿಟ್ಲಿಗೆ, ಆದರೂ ಉಳಿಲಿಲ್ಲ. ಫುಲ್ ಸೀರಿಯಸ್ ಆಗಿ ಸತ್ತೋಗ್ಬಿಟ್ಟ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದು ನಿಮ್ಗೆ ಹೇಳೋಣ ಅಂದ್ಕೊಂಡೆ ಮರ್ತೇ ಹೋಗಿದ್ದೀನಿ. ನಮ್ಮ ಕರಿಯನ್ಗೂ ವಯಸ್ಸಾಗೋಯ್ತು ನೋಡಿ, ಆವಾಗಲೇ ಗೊತ್ತಾಗತ್ತೆ. 8 ವರ್ಷ ಆಯಿತು. ಇವಾಗ ಅದನ್ನು ಓಡಿಸ್ತೀಯ ನೀನು? ಓಡಿಸ್ತೀಯ? ಎಲ್ಲಿ ಓಡಿಸ್ತೀಯ ಅದು? ರೋಡಲ್ಲಿ ವೀಲ್ ಹೋಗ್ಬಿಡ್ತದೆ ರೋಡಲ್ಲೆಲ್ಲ ಓಡಿಸಿದ್ರೆ. ಹಾಂ, ಮನೆಯಲ್ಲೇ ಓಡಿಸ್ಬೇಕು ಅಷ್ಟೇ ಚಿಕ್ಕ ವಯಸ್ಸಲ್ಲಿ. ಹಾಂ, ಇವಾಗ ಇನ್ಸೈಡೆಲ್ಲ ಬೇಡ ಇವಾಗ ಅಷ್ಟೇ. ಯಾರಿಗಾನು ಕೊಟ್ಬಿಡಮ್ಮ ಅದು ಹುಡುಗರಿಗೆ. ಹಾಂ, ಅಲ್ಲ? ಹಾಂ, ಸೂಪರ್ ಬೈಕು ತೊಳ್ದಾಯ್ತು. ಇವಾಗ ರೇಸ್ಗೆ ಹೋಯ್ತಾನೆ. ರೇಸ್ಗೆ ಇವತ್ತು ಎತ್ತುಬೇಟಪ್ಪ. ఇప్పుడు ఏం ఆడుతుంది నెత్తి పెట్టాడు.
ಊಟ ಮಾಡೋರು ಇವಾಗ ಏನು ಮಾಡೋದು, ಏನು ಮಾಡ್ಬೇಕಂತ ಅದು ಇದು ಹುಡ್ಕಾಡ್ತಾವ್ರೆ ಇವಾಗ ಕೆಲಸಗಳು. ಕೆಲಸ ಹೇಳ್ಬೇಕು ಇವಾಗ. ನಮ್ಮನೆ ಕೆಲಸದವರು ఆరామాగిదారు. మరి ఏం చేస్తా ఉండవాడ? ಇವನು ನೀರು ವೇಸ್ಟ್ ಮಾಡ್ತಾನೆ, ಸುಮ್ಮನೆ ನೀರು ವೇಸ್ಟ್ ಮಾಡ್ತಾನೆ. ನೀರು ಇಲ್ದಿರೋ ಜಾಗದಲ್ಲಿ ಎತ್ಕೊಂಡೋಗಿ ಬಿಸಾಕ್ಬೇಕು ಇವನ್ನ. ಆವಾಗ ಗೊತ್ತಾಗುತ್ತೆ ನೀರು ಬೆಲೆ ಏನಂತ. ಹಂಗಿತ್ತು ಕಾಡಲ್ಲಿ ಹಸು ಮೇಯ್ಸಕ್ಕೆ ಹೋದಾಗ. ಇವಾಗ ಇವ್ರಿಗೆಲ್ಲ ಏನು ಗೊತ್ತಾಗಲ್ಲ. కడిగేదే దాన్ని కూడా మాట్లాడతా ఇంకా సన్నాడు ಅಷ್ಟೇ ಮುಗೀತು. ಎತ್ತು ಬಿಸಾಕಿದ್ರೆ ಒಳಗೆ ಲಾಕ್ ಮಾಡೋದು ಅಷ್ಟೇ. ಸೈಕಲ್ ಗೋವಿಂದ. ಹಿಂಗಿರುತ್ತೆ ನೋಡಿ. ಏನು ಬಿಸಿಲು ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಲ್ಲಿ ಒಂದು ರೌಂಡ್ ಹಾಕ ಬರೋಣ ಗಾಡೀಲಿ. ಐಸ್ ಕ್ರೀಮ್ ತಿನ್ಬೇಕಂತೆ. ಪೋ ಬುಜ್ಜ ಐಸ್ ಕ್ರೀಮ್ ಕಂಡಪ್ಪ ಅಡು ಸೂಪರ್ ಮಾರ್ಕೆಟ್ಲ ಕಂಡಪ್ಪ ಚಕಬರ. ಓಹೋ ಹಾಂ ನೀಕೋನಾ ಪ್ರೀತು ನೀಗೆ ಯಾವ್ದು ಐಸ್ ಕ್ರೀಮು? ಯಾವುದೇ అదొద్దు దాపా బంగారు వద్దు సైకిల్ ఉంది కాడనే కై కదా ಬೇಡ್ದ దా ಕೋನ್ అంటే ಯಾವ್ದು? అదే అదే ఇట్లుంటది మన చెట్లు. ಯಾವುದು మన తెచ్చింది? మన చెట్లు ఫోన్ అంటే యావదంటే అది ఎక్కువ రేట్ ఏం కదా? 10 రూపాయలు సిక్తారు. ఐస్ యాವ್ದು నీకే పొడవుగుంటాయి కదా ప్యాకెట్లనా? 1 రూపాయిది ಪ್ರೀತ ಇಡು చూడు ಪ್ಯಾಕೆಟ್ಲನ 1 ರೂಪಾಯಿ. ಇವನು ಸೈಕಲ್ ಎತ್ತಿಗಿದ್ದಕ್ಕೆ ಕೋಪ ಮಾಡ್ಕೊಂಬಿಟ್ಟಾನ. ಕೂಲ್ ಮಾಡೋಣ ಇವಾಗ. ఐస్ యాವ್ದು చెప్పు నీకు? ఐస్ క్రీమ్ యాವ್ದು? యాವ್ది చెప్పు ఇప్పుడు అక్క పోతుంది. యాವ್ದು ಯಾವ ఐస్ క్రీమ్ కావాలా? యాವ್ది ఐస్ యాವ್ది? అదే అవంత అదే నీకు యాವ್దా బే? చకబరా నాకి యాವ್ದು ఇట్టుకండపు కోన్ అంటే యాವ್ದು అది వద్దామా? నాకే వేస్ట్ అది. నాకు నాకు కప్ ఐస్ కండ 10 రూపాయలు కప్ ఐస్ కండి. చూద్దాం కప్ ఐస్. కప్ ఐస్ అంటే ఇంట్లో డబ్బులు అనొచ్చా కదా నీకే? ఓకే ఫాస్ట్. ಸೊ ಆಯ್ತು ಕಪ್ ಐಸ್ ತಿನ್ನೋಣ. ಇವ್ರು ಯಾವುದೇ ಬೇರೆ ಬೇರೆ ತೊಗೊಂಬಂದವ್ರ. ನಾವಿಬ್ಬರು ದೊಡ್ಡ ಮನುಷ್ಯರು ಕಪ್ ಐಸ್ ತಗೊಂಡಿದ್ವಿ. ಏನಿದು ನಾನು ಬ್ಯಾಂಡೇಜ್ ಅನ್ಕೊಂಡ್ಬಿಟ್ಟೆ. ಬ್ಯಾಂಡೇಜ್ ಅಂತ ಕೇಳೋರು ಅಂದ್ಕೊಂಡೆ. ಅವಾಗೆಲ್ಲ ಮಾಮೂಲಿ ಕೊಡ್ತಾಯಿದ್ರು. ಇವಾಗ ನೋಡಿದ್ರೆ ಕವರಲ್ಲಿ ಹಾಕಿ ಕೊಡ್ತಾವ್ರೆ ಸ್ಪೂನು. ನಾನು ಸಾಕಾಗ್ಬಿಟ್ಟೆ. ಇದೇನು ಬ್ಯಾಂಡೇಜ್ ಯಾರು ಹೇಳಿದ್ರು? ನಾನು ಹೇಳಿಲ್ಲ ಅಂತ. ನೋಡಿದ್ರೆ ಬ್ಯಾಂಡೇಜ್ ಎಲ್ಲ ಕಪ್ ಐಸ್ಗೆ ಸ್ಪೂನ್ ಅದು ಅದು. ಸೊ ಬನ್ನಿ, ಬಿಸಿಲು ಜಾಸ್ತಿ ಇದೆ. ಬಿಸಿಲು ಅದಕ್ಕೆ ತಿನ್ನೋಣ. ಚೆನ್ನಾಗೈತೆ ಐಸು. ಈ ಬಿಸಿಲಿಗೆ ಎಷ್ಟು ಐಸ್ ತಿಂದ್ರೂ ಏನೂ ಗೊತ್ತಾಗಲ್ಲ. ఏ పిత్త ಹಿಡ್ದ ನಿಂಟಿಗೆ ಅದು ಹಿಡ್ದ
ನನಗೆ ನಿನಗೆ ಅಂತ ರೈಸು. ಚೆನ್ನಾಗೈತೆ. ಈ ಥರದ್ದು ಒಂದು 10 ತಿಂದರೆ ಸ್ವಲ್ಪ ಮನಸ್ಸಾಂತಿ ಆಗುತ್ತೆ. ಈ ಥರ ಎಲ್ಲ ಒಂದೊಂದು ತಿಂದರೆ ವೇಸ್ಟು. ತಿಂದಂಗೆ ಅನ್ಸಲ್ಲ ಇದು ಒಂದು ತಿಂದರೆ. ನಾಳೆ ಹಿಂದೆ ಎಕ್ಸಾಮ್ ಇದೆ ಇವ್ರಿಗೆ. ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಬಟ್ ಪ್ರಿಪೇರ್ ಆಗ್ತಾ ಇಲ್ಲ. ಬರೀ ಆಟ ಆಡೋಕ್ಕೆ ನೋಡ್ತಾವ್ರೆ ಇಬ್ಬರ. ಅವ್ನು ನೋಡಿ ಅವನ ಐಸೆ ಬಿಚ್ಚಿಲ್ಲ. ನಂದು ನಿಂದಂತ ತಿಂತವನ, ಅವನು ಇವಾಗ ಎತ್ತವನ. ಅದೇ ನನ್ನ ಥರ ಇದೆ ಐಸ. ನಂದು ಐಸ್ ಖಾಲಿ ಆಯ್ತು. ಇವಾಗ ಯಾರ್ದಾನು ನೋಡ್ಬೇಕು ಇವಾಗ. ಸೊ ಟೈಮು 1 ಗಂಟೆ ಆಗೈತೆ. ಬಿಸಿಲು ಇದೆ ಆಚೆ, ಅದಕ್ಕೆ ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ವಿ. కొండవాళ్ళుండే కదా ఇంకా అంతేనా? అంతేనా? కలర్ తక్కువ ఉన్నట్లు ఇంకా కొంచెం అవ్వాలండి పండు. జగ్గి ఎరుగుంటుంది పండు, ఇంకా కొంచెం అవ్వాలండి. చేతి పెట్టాలి సైడ్. రండి ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಇನ್ನೊಂದು 4 ದಿನ ಹೋಗಿದ್ರೆ ಅನಿಸ್ಬೇಕು ಕಲರ್ ಆಗಿರೋದ.